ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಸೆಕೆಂಡ್ PUC ಎಕ್ಸಾಮ್ 3ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಬ್ರೋ, ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ವ್ಯಾಲ್ಯೂಯೇಷನ್ನ ಒಂದು ಪ್ರೋಸೆಸ್ ಎಲ್ಲಿಗೆ ಬಂತು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಸೆಕೆಂಡ್ PUCನ ಒಂದು ಎಕ್ಸಾಮ್ ಡೇಟು ಡಿಲೇ ಆಗ್ತಿದೆಯಾ ಬ್ರೋ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು 2 ಡೇಟ್ನ ಕೊಟ್ಟಿದ್ದೆ ನಿಮಗೆ. ಆಲ್ಮೋಸ್ಟು 28th 30th ಒಳಗಡೆ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೇನು ಈ ಒಂದು ಡೇಟ್ ಹತ್ರ ಬರ್ತಿದೆಯಲ್ಲ ಬ್ರೋ, ಈ ಡೇಟು 30ನೇ ತಾರೀಕು ಅಂತ ಹೇಳಿದ್ರಿ. 30ನೇ ತಾರೀಕು ಇನ್ನೇನೇನು 3-4 ಡೇಸ್ ಇದೆ ಅಷ್ಟೇ, ಬಂದ್ಬಿಡ್ತಲ್ವ ಡೇಟು. ಅವಾಗಲೇನೆ ಯಾವಾಗ ರಿಸಲ್ಟ್ ಬರುತ್ತೆ. ಸೊ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರೋಸೆಸ್ಸು ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು 5% ಪ್ರೋಸೆಸಿಂಗಲ್ಲಿ ಇದೆ. ನಾಳೆ ಅಥವಾ ನಾಳೆದಂಗೆ ನಿಮ್ಮ ಒಂದು ವ್ಯಾಲ್ಯೂಯೇಷನು, ಪೇಪರ್ ಚೆಕ್ಕು ಕಂಪ್ಲೀಟಾಗೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ನಿಮ್ಮ ಒಂದು ರಿಸಲ್ಟು ಈ ವೀಕ್ನಲ್ಲಿ ಇಲ್ಲ ಅಂದರೆ ಫಸ್ಟ್ ವೀಕ್ನಲ್ಲಿ ಬರುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ ಅಂತಲೇ ಹೇಳ್ಬಹುದು. ಇದು ಅಫಿಷಿಯಲ್ ನ್ಯೂಸ್ ಏನಲ್ಲ, ಎಕ್ಸ್ಪೆಕ್ಟೆಡ್ ಡೇಟ್ ಅಂತಲೇ ಹೇಳ್ಬೋದು. ಇದೇ ಥರನೇ ಪ್ರತಿ ಸತಿನೂ ಕೂಡ ಏನೋ ಕರ್ನಾಟಕ ಸೆಕೆಂಡರಿ ಎಜುಕೇಷನಲ್ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಮಾಡುವಂಥದ್ದು. ಸೊ ಇವರು ಸಡನ್ನಾಗಿ ಏನು ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ನು ಕೂಡ ನಿಮಗೆ ಇದೇ ಚಾನಲಲ್ಲಿ ಸಿಗುತ್ತೆ. ಸೊ ಯಾವ ಒಂದು ವೆಬ್ಸೈಟ್ನಲ್ಲಿ ನೋಡಬೇಕು ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ. KERResult.nic.in ಈ ಒಂದು ವೆಬ್ಸೈಟ್ನಲ್ಲಿ ನೀವು ಹೋಗಿ ನೋಡಬೇಕಾಗತ್ತೆ. ಸೊ ನಾರ್ಮಲ್ ಆಗಿ ಎಕ್ಸಾಮ್ 1 ಎಕ್ಸಾಮ್ 2 ಯಾವ ಥರ ನೋಡಿದ್ರಿ ಅದೇ ವೆಬ್ಸೈಟೇನೆ ನಿಮ್ಗಲ್ಲಿ ಸೆಕೆಂಡ್ PUC ಎಕ್ಸಾಮ್ 3 ಪರೀಕ್ಷೆ ಪ್ರಕಟಣೆ ಅಂತ ಹೇಳ್ಬಿಟ್ಟು ಬಂದಿರುತ್ತೆ, ಅಥವಾ ಪ್ರಕಟ ಅಂತ ಹೇಳ್ಬಿಟ್ಟು ಬಂದಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಸಲ್ಟ್ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ರಿಸಲ್ಟ್ನ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.